ಅಭಿವೃದ್ಧಿ ಪಥದತ್ತ ಮುನ್ನಡೆಯಲು ಮಾರ್ಗದರ್ಶನ ನೀಡುತ್ತದೆ. ಸೊ ನಮ್ಮ ದೇಶದ ಸಂವಿಧಾನ ಅತಿ ದೊಡ್ಡ ಸಂವಿಧಾನ, ಎಲ್ಲ ದೇಶಕ್ಕಿಂತ ದೊಡ್ಡದಾದಂತಹ ಸಂವಿಧಾನ. ನಮ್ಮ ಸಂವಿಧಾನದಲ್ಲಿ ಬೇರೆ ಬೇರೆ ದೇಶದ ಅಂಶಗಳನ್ನು ಅಳವಡಿಸಿಕೊಂಡು ನಮ್ಮ ಒಂದು ಸಂವಿಧಾನವನ್ನ ರೂಪಿಸಿದ್ದಾರೆ. ಕಾಲ ಕಾಲಕ್ಕೆ ಬದುಕಿನ ಗುಣಮಟ್ಟ ಸುಧಾರಣೆಯಾಗುವಂತೆ ಹೊಸ ಹೊಸ ವಿಷಯಗಳಿಗೆ ಅನುಗುಣವಾಗಿ ನಮ್ಮ ಸಂವಿಧಾನವು ನವೀಕರಿಸಲ್ಪಡುತ್ತಾ ಸಾಗುತ್ತಿದೆ. ಯಾವುದೆಲ್ಲ ಹೊಸ ವಿಷಯಗಳನ್ನು ಬರ್ತವೋ ಅದರಲ್ಲಿ ಮತ್ತೆ ಸೇರಿಸಿಕೊಂಡು ಹೋಗ್ತಾ ಇದೆ. ಅದು ಜೀವಂತ. ನಮ್ಗೆ ಹೇಗೆ ಜೀವ ಇದೆಯೋ ಹಾಗೆ ಆ ಸಂವಿಧಾನ ಕೂಡ ಸದಾ ಜೀವಂತ ಇರುವಂತಹ ಪುಸ್ತಕ ಅದು. ಸಂವಿಧಾನವನ್ನು ಏನ್ ಬರ್ತಾರೆ ಸರ್? ಒಗ್ಗಟ್ಟು. ಯಾರು ಅಶಿಕ್ಷಿತರಾಗಬಾರ್ದು, ಎಲ್ಲರೂ ಶಿಕ್ಷಣವಂತರಾಗಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು, ಎಲ್ಲರಿಗೂ ಒಂದು ಅವಕಾಶ ಇದೆ. ಮಹಿಳೆಯರಿಗೂ ಅದ, ಎಲ್ಲರಿಗೂ ಅದ. ಎಲ್ಲರೂ ಮುಂದೆ ಬರ್ರಿ. ಬೇಕಾದ ಇಲೆಕ್ಷನ್ ಇವತ್ತು ಬೇಕಾದ ಗ್ರಾಮ ಪಂಚಾಯತಿ ಇರಲಿ, ನಿಮ್ಮ ಮುನ್ಸಿಪಾಲಿಟಿ ಇರಲಿ, ಬೇಕಾದ ಒಂದು ಎಲ್ಲೇ ಒಂದು ಮಹಿಳಾ ಒಕ್ಕೂಟ ಅಂತ ಮಾಡಿ ಮಹಿಳೆಯರ ಒಳಗೆ ನಾವು ಒಂದಿಷ್ಟು ಜನರನ್ನ ನೀಗಿಸ್ಕೊಂಡು ಹೋಗ್ತೀನಿ ಅನ್ನೋ ಹಕ್ಕನ್ನ ಯಾರಾದ್ರೂ ನಮ್ಗೆ ಒದಗಿಸಿ ಕೊಟ್ಟಾರಪ್ಪ ಅಂತಂದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾ ಎದೆ ತಟ್ಟಿ ಹೇಳೋಕೆ ಇಷ್ಟಪಡ್ತೀನಿ. 1857ರಿಂದ ನಮ್ಮ ಒಂದು ಇತಿಹಾಸದ ಪ್ರಕಾರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೀವಿ ನಾವು, ಅದಕ್ಕೆ ಸಿಪಾಯಿ ರೇಖೆನು ಅಂತೀವಿ. 1857ರಿಂದ ಸ್ಟಾರ್ಟ್ ಆದಂಥ ಒಂದು ಫ್ರೀಡಮ್ ಫೈಟ್ ಬೇರೆ ಬೇರೆ ನಾಯಕರು ಅಂದರೆ ಸ್ವತಂತ್ರ ಹೋರಾಟಗಾರರಂತ ನಾವೇನು ಅಂತೀವಲ್ಲ ಅವರೆಲ್ಲರ ನಾಯಕತ್ವದಿಂದ ಹೋರಾಟ ಮಾಡ್ಕೋತ ಬಂದು 1935 ಅಥವಾ 46 ಇಸ್ವಿ ಬರೋದನ್ನ ಯಾವ ರೀತಿ ಹೋರಾಟ ಉಗ್ರ ಸ್ವರೂಪ ತಳತೈತೆ ಅಂದ್ರೆ ಬ್ರಿಟಿಷರಿಗೆ ಆ ಹೋರಾಟನೇ ಒಂದು ದೊಡ್ಡ ಪ್ರಾಬ್ಲಮ್. 1949 ನವೆಂಬರ್ 26ರಂದು ಅಂಗೀಕರಿಸಲಾಯಿತು. 1950 ಜನವರಿ 26ರಂದು ನಾವು 49ರಲ್ಲಿ ಅಂಗೀಕರಿಸಿದ ಸಂವಿಧಾನವನ್ನ 1950 ಜನವರಿ 26ರಂದು ಅದನ್ನ ಜಾರಿಗೆ ಬಂತು. ಈ ಸಂವಿಧಾನವನ್ನು ಸಾಮಾಜಿಕ ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಅವಕಾಶಗಳ ಸಮಾನತೆ ಮತ್ತು ಬಾಂಧವ್ಯ ಎಂಬ ಮಹತ್ವದ ಮೌಲ್ಯಗಳನ್ನ ದೇಶದ ಪ್ರತಿಯೊಬ್ಬ ನಾಗರಿಕನ ಜೀವನದಲ್ಲಿ ನೆಲೆಯೂರಿಸುವ ದೃಷ್ಟಿಕೋನದಿಂದ ಈ ಸಂವಿಧಾನವನ್ನ ರಚನೆ ಮಾಡಲಾಯಿತು.